ಒಟ್ಟಿಗೆ ಬಾ ಅಂತ ಕರೆಸಿ ಮಸಣದ ದಾರಿ ತೋರಿಸೇ ಬಿಟ್ರು. ರೌಡಿ ಶೀಟರ್ ನೇಪಾಳಿ ಮಂಜುನ ಕಗ್ಗೊಲೆ. ಯುಗಾದಿ ಹಬ್ಬದ ದಿನವೇ ಬರ್ಬರವಾಗಿ ಹತ್ಯೆಯಾದ ನೇಪಾಳಿ ಮಂಜ. ರೌಡಿ ಶೀಟರ್ ನೇಪಾಳಿ ಮಂಜ ಭೀಕರ ಕೊಲೆಯ ಪ್ರತ್ಯಕ್ಷದರ್ಶಿ ಹೇಳಿದ್ದೇನು? ಎಣ್ಣೆ ಪಾರ್ಟಿ ಮಾಡಿದ್ದಾಗಲೇ ಕೊಚ್ಚಿ ಕೊಂದ ಹಂತಕರು. ಯುಗಾದಿಯಂದೇ ಹೆಣವಾದ ಕುಖ್ಯಾತ ರೌಡಿ ಶೀಟರ್. ಎಸ್, ಹತ್ಯೆಯಾದ ರೌಡಿ ಶೀಟರ್ನನ್ನ ಮಂಜ ಅಲಿಯಾಸ್ ನೇಪಾಳಿ ಮಂಜ ಅಂತ ಗುರುತಿಸಲಾಗಿದೆ. ಹಬ್ಬದ ದಿನ ಎಣ್ಣೆ ಪಾರ್ಟಿಗೆ ಹೋಗಿದ್ದ. 2 ಬೈಕ್ನಲ್ಲಿ ಬಂದ ಹಂತಕರ ಪಡೆ ಆತನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಮಾಡಿ ಪರಾರಿಯಾಗಿದೆ. ಲಾಂಗು ಮಚ್ಚಗಳಿಂದ ತಲೆ, ಹೊಟ್ಟೆ, ಎದೆ, ಕೈಕಾಲು ಹೀಗೆ ಸಿಕ್ಕ ಕಡೆ ಹಲ್ಲೆ ನಡೆಸಿ ದುಷ್ಕರ್ಮಿಗಳು ಕೊಲೆಗೈದಿದ್ದಾರೆ. ಈ ಘಟನೆ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯಲ್ಲಿ ಕುಖ್ಯಾತ ರೌಡಿ ಶೀಟರ್ ನೇಪಾಳಿ ಮಂಜನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಕಣ್ರಿ. ಸ್ನೇಹಿತರೊಂದಿಗೆ ಎಣ್ಣೆ ಪಾರ್ಟಿಗೆ ಹೋಗಿದ್ದೇ ತಪ್ಪಾಯ್ತಾ ಅನ್ನುವ ಪ್ರಶ್ನೆಗಳು ಈಗ ಹುಟ್ಟುತ್ತಾ ಇದೆ. ಯಾಕಂತಂದ್ರೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿರಬಹುದು ಅಂತ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ನನ್ನ ನಿನ್ನೆ ತಡರಾತ್ರಿ 10:40ರಿಂದ 10:50 ಮಧ್ಯೆ ಹತ್ಯೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಈ ಮೊದಲು ಇಲ್ಲೇ ಇದ್ದ ಈತ ಈಗ ಕೆಲ ವರ್ಷಗಳಿಂದ ಕುಣಿಗಲ್ನಲ್ಲಿ ಕುಟುಂಬ ಸಮೇತ ವಾಸವಾಗಿದ್ದ. ತನ್ನ ಪಾಡಿಗೆ ತಾನಿದ್ದವನನ್ನ ಕರೆಸಿ ಎಣ್ಣೆ ಪಾರ್ಟಿ ಮಾಡ್ತೀವಿ ಅಂತ ಮಾಸಣಕ್ಕೆ ಕಳಿಸೇ ಬಿಟ್ರು. ಹೌದು, ಯುಗಾದಿ ಪ್ರಯುಕ್ತ ಸ್ನೇಹಿತರ ಆಹ್ವಾನದ ಮೇರೆಗೆ ಬಂದಿದ್ದ. ಸ್ನೇಹಿತರ ಜೊತೆ ಡ್ರಿಂಕ್ಸ್ ಮಾಡುವಾಗ ಕೆಲವರು ಬಂದು ದಾಳಿ ಮಾಡಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಈ ಕುರಿತು ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದೀವಿ ಅಂತ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ತಿಳಿಸಿದ್ದಾರೆ. ಕೊಲೆಯಾದ ರೌಡಿ ಶೀಟರ್ ವಿರುದ್ಧ ಕೊಲೆ ಯತ್ನ ಮತ್ತು ದರೋಡೆ, ಗುಂಡಾ ಆಕ್ಟ್ ಸೇರಿದಂತೆ ಹಲವು ಪ್ರಕರಣಗಳಿದ್ವು. ಜೊತೆಗೆ ಕಳೆದ ಚುನಾವಣಾ ಸಂದರ್ಭದಲ್ಲಿ ಈತನನ್ನ ಗಡೀಪಾರು ಕೂಡ ಮಾಡಲಾಗಿತ್ತು. ಸದ್ಯ ಕುಣಿಗಲ್ಗೆ ಈತ ಮನೆ ಶಿಫ್ಟ್ ಮಾಡಿದ್ದ. ಆದ್ರೆ ಈಗ ಸ್ನೇಹಿತರು ಕರೆದಿದ್ದಕ್ಕೆ ಬಂದು ಡ್ರಿಂಕ್ಸ್ ಮಾಡುವಾಗ ಈ ಕೃತ್ಯ ನಡೆದಿದೆ ನೋಡಿ. ಘಟನೆ ನಡೆದ ಸ್ಥಳ ನಿರ್ಜನ ಪ್ರದೇಶ ಆಗಿದ್ದರಿಂದ ಪರಿಚಿತರೇ ಹಳೆ ವೈಷಮ್ಯದಿಂದ ಕೃತ್ಯ ಎಸಗಿರುವ ಸಾಧ್ಯತೆ ಇದ್ದು, ಈ ಕುರಿತು ತನಿಖೆ ಬಳಿಕ ಗೊತ್ತಾಗಲಿದೆ ಅಂತ ಎಸ್ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು, 4-5 ಮಂದಿ ಸ್ನೇಹಿತರ ಜೊತೆ ಡ್ರಿಂಕ್ಸ್ ಮಾಡ್ತಾ ಇದ್ದ ಮಂಜ ಈತನ ಮೇಲೆ ಏಕಾಏಕಿ ಲಾಂಗು ಮಚ್ಚುಗಳಿಂದ ದಾಳಿ ಮಾಡಿ ಕೊಲೆಯನ್ನ ಮಾಡಿದ್ದಾರೆ. ದಾಳಿ ಸಂದರ್ಭದಲ್ಲಿ ಮಂಜು ಸ್ನೇಹಿತರು ಪರಾರಿಯಾಗಿದ್ದು ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಎಸ್ಪಿ ಸಿಕೆ ಬಾಬಾ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ಕುರಿತು ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಾರೆಯಾಗಿ ಸ್ಥಳದಲ್ಲಿ 2 ಬೈಕ್ ಪತ್ತೆಯಾಗಿದೆ. ಇನ್ನು ನೇಪಾಳಿ ಮಂಜನನ್ನ ಪಾರ್ಟಿಗೆ ಕರೆಸಿದ್ದ ಸ್ನೇಹಿತರಿಂದ ಮಾಹಿತಿಯನ್ನ ಪಡಿತಾ ಇದ್ದೀವಿ. ಈ ಕುರಿತು ತನಿಖೆ ಬಳಿಕ ನಿಜಾಂಶ ಗೊತ್ತಾಗುತ್ತೆ ಅಂತ ಬಾಬಾ ಹೇಳಿದ್ದಾರೆ. ಫ್ಯಾಮಿಲಿ, ಮಕ್ಕಳಿದ್ದಾರೆ, ಒಳ್ಳೆಯವರಾಗಿ ಬದುಕಿ ಅಂತ ಪೊಲೀಸರು ಕರೆದು ಬುದ್ಧಿ ಹೇಳಿದ್ರು. ಸ್ನೇಹಿತರು, ಆಪ್ತರು ಕರೆದ್ರು ಅಂತ ಹೋದ್ರೆ ಪ್ರಾಣಕ್ಕೆ ಕುತ್ತು ತಂದುಕೊಳ್ತೀರಾ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಇಷ್ಟಾದ್ರೂ ಬುದ್ಧಿ ಕಲಿಯದ ರೌಡಿ ಶೀಟರ್ ಇದೀಗ ಹಾದಿ ಬೀದಿಯಲ್ಲಿ ಹೆಣವಾಗಿ ಹೋಗಿದ್ದಾನೆ. ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ಗೊಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿ ಕುಖ್ಯಾತ ರೌಡಿ ಶೀಟರ್ ಮಂಜು ಅಲಿಯಾಸ್ ನೇಪಾಳಿ ಮಂಜನ ಬರ್ಬರ ಕೊಲೆ ನಡೆದಿರುವುದು ಘನ ಘೋರ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ರೌಡಿ ಶೀಟರ್ ಮಂಜ ಅಲಿಯಾಸ ನೇಪಾಳಿ ಮಂಜ ನನಗೆ ಈ ರೌಡಿಸಮ್ ಎಲ್ಲ ಬೇಡ, ನನ್ನ ಕುಟುಂಬ ಸಾಕು ಅಂತ ಕುಣಿಗಲ್ಗೆ ಹೋಗಿ ಸೆಟಲ್ ಆಗಿದ್ದ. ಆದ್ರೆ ಹಳೆ ವೈಷಮ್ಯ ಬಿಡಬೇಕಲ್ಲ, ಕರೆದು ಕೊಲೆ ಮಾಡಿಸೇ ಬಿಟ್ಟಿದೆ. ಇಸಿನ ಮಂಜ ಅಲಿಯಾಸ್ ಈ ರೌಡಿ ಶೀಟರ್ 2 ಕೊಲೆ ಯತ್ನ ಸೇರಿದಂತೆ 12ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಹೆಬ್ಬಗೋಡಿ ಸೇರಿದಂತೆ ಹಲವೆಡೆ ಹವಾ ಮೇಂಟೈನ್ ಮಾಡಿಕೊಂಡು ಓಡಾಡ್ತಾ ಇದ್ದ. ಈತನ ವಿರುದ್ಧ ಪೊಲೀಸರು ಗೂಂಡಾ ಕೇಸ್ ಓಪನ್ ಮಾಡಿದ್ರು. ಮಣ್ತಿನ್ನೋ ಕೆಲಸ ಮಾಡ್ತಿದ್ದ ನೇಪಾಳಿ ಮಂಜ ಇತ್ತೀಚೆಗಷ್ಟೇ ಕುಟುಂಬ ಸಮೇತ ಕುಣಿಗಲ್ಗೆ ಶಿಫ್ಟ್ ಆಗಿದ್ನೇನೋ. ನಿನ್ನೆ ಯುಗಾದಿ ಹಬ್ಬ ಇದ್ದಿದ್ರಿಂದ ಸ್ನೇಹಿತರು ಕರೆದ್ರು ಅಂತ ಬಂದು ಮಣ್ಣಾಕ್ಸ್ಕೊಂಡು ಹೋದ. ಇಬ್ಬರು ಸ್ನೇಹಿತರ ಜೊತೆ ಆನೇಕಲ್ಗೆ ಬಂದಿದ್ದೇ ತಪ್ಪಾಗೋಯ್ತು ನೋಡಿ. ಗೊಲ್ಲಹಳ್ಳಿ ಬಳಿ ನಿರ್ಜನ ಪ್ರದೇಶದಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಂತೆ ಈ ಸಂದರ್ಭದಲ್ಲಿ 2 ಬೈಕ್ನಲ್ಲಿ ಎಂಟ್ರಿ ಕೊಟ್ಟಿದ್ದ ಇವರ ಗ್ಯಾಂಗ್ ಲಾಂಗೋ ಮಚ್ಚು ಚಾಕುವಿನಿಂದ ದಾಳಿ ಮಾಡಿ ಮಂಜನನ್ನ ಕೊಚ್ಚಿ ಕೊಂದಿದ್ದಾರೆ.
ಒಟ್ಟಾರೆಯಾಗಿ ಮನೆ ಹಾಳ್ ಕೆಲಸ ಮಾಡಿ ಊರಲ್ಲಿ ಸೆಟಲ್ ಆಗಿದ್ದ ನೇಪಾಳಿ ಮಂಜ ಯುಗಾದಿ ದಿನವೇ ತನ್ನ ಅಡ್ಡಾದಲ್ಲೇ ಬೀದಿ ಹೆಣವಾಗಿದ್ದಾನೆ. ಮಂಜನನ್ನ ಕರೆಸಿಕೊಂಡು ಆಪ್ತ ಸ್ನೇಹಿತರೆ ಆಪಿಟ್ರಾ ಇಲ್ಲ ಕೊಲೆಗೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದು ಪೊಲೀಸರ ತನಿಖೆಯ ನಂತರವೇ ಬಟಾಬಯಲಾಗಬೇಕಾಗಿದೆ.